ಬೆಂಗಳೂರಿನಲ್ಲಿ ಭಾರಿ ಮಳೆ ಅವಾಂತರ. ಸರ್ಜಾಪುರದಲ್ಲಿ ಬಿಬಿಎಂಪಿ ಕಮಿಷನರ್ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸರ್ಜಾಪುರ ರೋಡ್ ಅಲ್ಲಿ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ರೌಂಡ್ಸ್. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಜಗಜ್ಜಾಹೀರಾಗಿದೆ. ಸರ್ಜಾಪುರ ರೋಡ್ ಅಲ್ಲಿ ಬಿಬಿಎಂಪಿ ಕಮಿಷನರ್ ರೌಂಡ್ಸ್ ಮಾಡ್ತಾ ಇದ್ದಾರೆ ತುಷಾರ್ ಗಿರಿನಾಥ್. ಆ ದೃಶ್ಯಾವಳಿ ನಿಮ್ಗೆ ತೋರಿಸ್ತಾ ಇದೀವಿ. ಜನರು ಈ ಟೈಮ್ ನಲ್ಲಿ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಕೇಂದ್ರ ನೆರೆ ಅಧ್ಯಯನ ತಂಡದ ಜೊತೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಕೇಂದ್ರ ತಂಡದ ಜೊತೆ ತುಷಾರ್ ಗಿರಿನಾಥ್ ಅವರು ಭೇಟಿಯನ್ನ ಕೊಟ್ಟರು. ಸಮಸ್ಯೆ ಆಲಿಸಿಲ್ಲ ಅಂತ ಜನರಿಂದ ಫುಲ್ ಕ್ಲಾಸ್ ತಗೊಳ್ಳಾಯ್ತು. ಈ ಸಂದರ್ಭದಲ್ಲಿ ನಿಮ್ಗೆ ಆ ದೃಶ್ಯಾವಳಿ ತೋರಿಸ್ತಾ ಇದೀವಿ. ಆಕ್ರೋಶದ ಕಟ್ಟೆ ಹೊಡೆದಿದೆ ಬೆಂಗಳೂರಿಗರದ್ದು. ಈ ಟೈಮ್ ನಲ್ಲಿ ಕಮಿಷನರ್ ಹೋಗಿದ್ರು ಟೈಮ್ ನಲ್ಲಿ ಫುಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕಮಿಷನರ್ ಆಗಿರುವಂತ ತುಷಾರ್ ಗಿರಿನಾಥ್ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಬಾಗಟ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೋಬೇಡ. ನಮ್ಮ ಜೊತೆಯಲ್ಲಿ ಈಗ ಬಿಬಿಎಂಪಿ ಕಮಿಷನರ್ ಇದ್ದಾರೆ. ಅವರು ಮಳೆ ಹಾನಿ ಪ್ರದೇಶಗಳು ಬರ್ತಾ ಇರುವಂತದ್ದು, ಅವ್ರನ್ನ ಮಾತಾಡಿಸ್ತೀನಿ. ಸರ್, ವಿಸಿಟ್ ಮಾಡಿದಿರಿ. ಈಗ ನಮ್ಮ ಸೆಂಟ್ರಲ್ ಟೀಮ್, ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಟೀಮ್ ಬಂದಿದೆ. ಅದು ಇಡೀ ರಾಜ್ಯದಲ್ಲಿ ಆಗಿರುವ ಈ ಪ್ರವಾಹದಿಂದ ಏನೇನು ಹಾನಿಯಾಗಿದೆ ಇಡೀ ರಾಜ್ಯದಲ್ಲಿ ಅದು ನೋಡಕ್ಕೆ ಬಂದಿದ್ದಾರೆ, ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಸತತ ಮಳೆ 2-3 ದಿವಸದಿಂದ ಬಂದಿರುವುದರಿಂದ ಇದು ಅವ್ರದ್ದು ನಿರ್ಧಾರಿತ ಕಾರ್ಯಕ್ರಮದಲ್ಲಿ ಇಲ್ಲದೇ ಇದ್ದರೂ ಸಹ ಅವರು ಇದನ್ನು ಅಪವಾದ ಮಾಡಿಬಿಟ್ಟು ಆಸ್ ಅನ್ ಎಕ್ಸೆಪ್ಷನ್ they have come here to see what has happened. We are showing them how much damage has occurred because of their recent rainfall. ಸರ್, ಈ ಸಾಕಷ್ಟು ಬಾರಿ ಈ ಬಾರಿ ಮಳೆ ಜಾಸ್ತಿ ಆಗಿರುವಂತದ್ದು. ಕರೆಕ್ಟ್ ಆಗಿದೆ, ಸಾಕಷ್ಟು ಎಫೆಕ್ಟ್ ಆಗಿದೆ ಈ ಬಾರಿ. ಎಸ್ ಜಾಸ್ತಿ ಆಗಿದೆ. ಬಟ್ ಈ ಸಲ ಜಾಸ್ತಿ ಎಫೆಕ್ಟ್ ಆಗಿದ್ದು, ಅಷ್ಟು ಮಳೆ ಬಂದರೂ ಸಹ ಮಹದೇವಪುರ ಝೋನ್ ನಲ್ಲಿ ಜಾಸ್ತಿ ಆಗಿದೆ. ಇದು ಸ್ವಲ್ಪ ಲೇಕ್ ಡೌನ್ ಇರುವುದರಿಂದ ಈ ನಮ್ಮ ಇಡೀ ಬಿಬಿಎಂಪಿ ಏರಿಯಾದಲ್ಲಿ ಈ ಕ್ಷೇತ್ರ ತಗ್ ಪ್ರದೇಶ ಇರುವುದರಿಂದ ಬೇರೆ ಕಡೆಯಿಂದ ನೀರು ಕೂಡ ಇಲ್ಲೇ ಬರುತ್ತದೆ. ಬೇರೆ ಬೇರೆ ನಮ್ಮ ಲೇಕ್ ನಲ್ಲಿ ನೀರು ತುಂಬಿ ಹರಿತಾ ಇರುವುದರಿಂದ ಮತ್ತು ಲೇಕ್ ಕೂಡ ಎಲ್ಲ ತುಂಬಿರುವುದರಿಂದ ಅದರಲ್ಲಿ ಕೆಪಾಸಿಟಿ ಇಲ್ಲ ನೀರು ಶೇಖರಣೆ ಮಾಡಲಿಕ್ಕೆ. ಹೀಗಾಗಿ ಈ ಮಳೆಯಿಂದ ಜಾಸ್ತಿ ಎಫೆಕ್ಟ್ ಆಗಿದೆ. ನಾವೆಲ್ಲ ಪಂಪ್ ಮಾಡಿ ಈಗ ಮಾಡ್ತಾ ಇದ್ದೀವಿ. ಔಟ್ ಸೈಡ್ ರಿಪೀಟ್ ಆಗ್ತದೆ. ಏನ್ ಕ್ರಮ ಇಲ್ವಾ ಸರ್ ಮಳೆ ಬಂದಾಗ? ಓಕೆ, ವಿಲ್ ಟೆಲ್. ಎಸ್, ಇದಿಷ್ಟು ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಮಾತು. ಸಾಕಷ್ಟು ಕಡೆ ಮಳೆ ಹಾನಿ ಆಗಿದೆ, ಏನ್ ಸಮಸ್ಯೆಗಳಾಗಿದೆ ಆ ಪ್ರದೇಶಕ್ಕೆ ಈಗ ಸೆಂಟ್ರಲ್ ಇಂದ ಒಂದು ಟೀಮ್ ಬಂದಿದೆ. ಅವರೆಲ್ಲ ಕೂಡ ಖುದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಬಾಗಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಇಂದೂ ಕೂಡ ತಗ್ಗದ ಪ್ರವಾಹ. ಇಕೋ ಸ್ಪೇಸ್ ಬಳಿ ರಸ್ತೆಗಳಲ್ಲಿ ಇನ್ನೂ ಕೂಡ ನಿಂತಿದೆ ನೀರು. ನದಿಯಂತಾಗಿರುವಂತ ರಸ್ತೆಗಳಲ್ಲೇ ಓಡಾಡ್ತಾ ಇದಾವೆ ವಾಹನಗಳು. ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಇನ್ನೂ ಕೂಡ ಪ್ರವಾಹ ತಗ್ಗಿಲ್ಲ. ಇಕೋ ಸ್ಪೇಸ್ ಬಳಿ ರಸ್ತೆಗಳಲ್ಲಿ ಇನ್ನೂ ಕೂಡ ನೀರು ನಿಂತಿರುವಂತದ್ದು. ನದಿಯಂತಾಗಿದೆ. ಅಲ್ಲಿರುವಂತ ರಸ್ತೆಗಳಲ್ಲೇ ಓಡಾಡ್ತಾ ಇದ್ದಾರೆ ವಾಹನಗಳು. ಯಾಕೆಂದ್ರೆ ಸಾಕಷ್ಟು ನೀರು ನಿಂತಿದೆ, ಅನಿವಾರ್ಯ ಪರಿಸ್ಥಿತಿ, ಬೇರೆ ಮಾರ್ಗಗಳಿಲ್ಲ. ಸೊ ಹೀಗಾಗಿ ಅಂತ ಒಂದು ಪ್ರವಾಹದ ರಸ್ತೆಗಳಲ್ಲೇ ಓಡಾಡಬೇಕಾಗಿದೆ. ನಿಮ್ಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ. ಪ್ರವಾಹ ದಾಟಲಿಕ್ಕೆ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಂತೆಯೇ ರಸ್ತೆಯಲ್ಲಿ ರಭಸವಾಗಿ ಹರಿತಾ ಇದೆ ನೀರು. ಆ ದೃಶ್ಯಾವಳಿಯನ್ನ ಗಮನಿಸಬಹುದು ನೀವು, ಯಾವ ರೀತಿಯಾಗಿ ಆ ನೀರು ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದನ್ನ. 4 ವೀಲರ್ಗಿಂತ 2 ವೀಲರ್ನವ್ರಿಗಂತೂ ತುಂಬಾ ಕಷ್ಟ ಆ ಜಾಗದಲ್ಲಿ ಓಡಾಡಲಿಕ್ಕೆ. ಬೆಳ್ಳಂದೂರಿನಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ಸಪ್ತಗಿರಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ತುಂಬಾ ನೀರು ನಿಂತ್ಕೊಂಡಿದೆ. ಬೇಸ್ಮೆಂಟ್ ನಲ್ಲಿದ್ದಂತ 70ಕ್ಕೂ ಹೆಚ್ಚು ಬೈಕು ಮತ್ತೆ ಕಾರುಗಳು ಮುಳುಗಡೆ ಆಗಿರುವಂಥದ್ದು. ಸಪ್ತಗಿರಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ತುಂಬಾ ಫುಲ್ ಬರೀ ನೀರು. ಬೇಸ್ಮೆಂಟ್ ನಲ್ಲಿದ್ದಂತ 70ಕ್ಕೂ ಹೆಚ್ಚು ಬೈಕು ಕಾರುಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಅಲ್ಲಿನ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಹೊರಗೆ ಬರ್ಲಿಕ್ಕೂ ಕೂಡ ಕಷ್ಟ ಆಗಿದೆ ಅಲ್ಲಿ ಪರಿಸ್ಥಿತಿ. ಹೀಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನೀವು. ಫುಲ್ ಲಾಕ್ ಮಾಡ್ದಂಗೆ ಆಗ್ಬಿಟ್ಟಿದೆ ಆ ಅಪಾರ್ಟ್ಮೆಂಟ್ ಅನ್ನು. ಆ ಗ್ರೌಂಡ್ ಫ್ಲೋರ್ ನಲ್ಲಿ, ಬೇಸ್ಮೆಂಟ್ ಅಲ್ಲಿ ಕಾರ್ಗಳು ಬೈಕ್ಗಳೆಲ್ಲ ನಿಂತಿತ್ತಲ್ಲ, ಅದು ಕೂಡ ಅಷ್ಟೇ ಮುಳುಗಡೆ ಆಗಿರುವ ರೀತಿಯನ್ನೇ ಇದೆ. ಆ ದೃಶ್ಯಾವಳಿಗಳನ್ನು ಗಮನಿಸಬಹುದು ನೀವು. 3-4 ಅಡಿಯಷ್ಟು ನೀರು ನಿಂತಿದೆ. ಸೊ ಹೀಗಾಗಿ ಕಾರ್ಗಳನ್ನ ಹೊರಗಡೆ ತೆಗಿಲಿಕ್ಕೂ ಕೂಡ ಆಗಲ್ಲ. ಇನ್ನ ಅಪಾರ್ಟ್ಮೆಂಟ್ ಇಂದ ಕೆಳಗಡೆ ಇಳಿದು ಬರ್ಲಿಕ್ಕೂ ಕೂಡ ಕಷ್ಟ ನಿವಾಸಿಗಳಿಗೆ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಫುಲ್ ನೀರು ನಿಂತ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇದು ಸಪ್ತಗಿರಿ ಅಪಾರ್ಟ್ಮೆಂಟ್, ಬೆಳ್ಳಂದೂರಿನಲ್ಲಿರುವಂಥ ಅಪಾರ್ಟ್ಮೆಂಟ್ ಇದು.
ಆ ಅಪಾರ್ಟ್ಮೆಂಟ್ನ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೆ. ಬೆಳ್ಳಂದೂರಿನಲ್ಲಿ ಕಾರು ಶೋರೂಮ್ಗಳಿಗೂ ಕೂಡ ನುಗ್ಗಿದೆ ಮಳೆ ನೀರು. ಮಾರುತಿ ಸುಜುಕಿ ಶೋರೂಮ್ನ ಬೇಸ್ಮೆಂಟ್ ಜಲಾವೃತವಾಗಿದೆ. ಪಂಪ್ ಮೂಲಕ ನೀರನ್ನ ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ. ಬೆಳ್ಳಂದೂರಿನಲ್ಲಿ ಇರಾಬರ ಎಲ್ಲ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಅಲ್ಲಿರುವಂಥ ಶೋರೂಮ್ಗಳಾಗಿರ್ಬೋದು ಎಲ್ಲವೂ ಕೂಡ ಮುಳುಗಡೆ ಆಗಿರುವ ರೀತಿನೇ ಇದೆ. ಬೇಸ್ಮೆಂಟ್ಗೆ ಫುಲ್ಲು ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಶೋರೂಮ್ ಫುಲ್ ಕಂಪ್ಲೀಟ್ ಆಗಿ, ಬೇಸ್ಮೆಂಟ್ ಫುಲ್ ಕಂಪ್ಲೀಟ್ ಆಗಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ನೀರನ್ನು ಹೊರಗಡೆ ತೆಗಿಲಾಗ್ತಾ ಇದೆ. ನಿಮಗೆ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೆ. ಪಂಪ್ ಮುಖಾಂತರ ಆ ಪೈಪನ್ನು ಹಾಕಿಬಿಟ್ಟು ಆ ಬೇಸ್ಮೆಂಟಲ್ಲಿ ನಿಂತಿರುವಂಥ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಇದು ಬರೀ ಆ ಒಂದು ಶೋರೂಮ್ನ ದೃಶ್ಯಾವಳಿ ಅಂತಲ್ಲ, ಆ ಭಾಗದಲ್ಲೇ ಈ ಪರಿಸ್ಥಿತಿ ಇದೆ. ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆ ಸೀದಾ ನೀರು ನುಕ್ಕೊಂಡು ಹೋಗಿರುವಂಥದ್ದು ಎಲ್ಲ ಕಡೆನೂ. ಈಗಷ್ಟೇ ಒಂದು ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ವಿ. ಈ ಶೋರೂಮ್ ಆಗಿರ್ಬೋದು, ಸಾಕಷ್ಟು ಮನೆಗಳಾಗಿರ್ಬೋದು, ತಗ್ಗು ಪ್ರದೇಶದಲ್ಲಿ ಇರುವಂಥ ರಸ್ತೆಗಳಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಅಷ್ಟೇ ನೀರು ನಿಂತ್ಕೊಂಡಿದೆ. 2-3-4 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ಜನರು ಪರದಾಟವನ್ನು ಮಾಡ್ತಾನೇ ಇದ್ದಾರೆ. ಬೆಳ್ಳಂದೂರಿನ ಅಣ್ಣಯ್ಯಪ್ಪ ಲೇಔಟ್ ಜನರು ತತ್ತರಿಸಿದ್ದಾರೆ. ಭಾರಿ ಮಳೆಗೆ ಕೊಚ್ಚಿ ಹೋಗಿರುವಂಥದ್ದು ಅಲ್ಲಿನ ಜನರ ಜೀವನನೂ ಕೂಡ. ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಬೆಳ್ಳಂದೂರಿನ ಅಣ್ಣಯ್ಯಪ್ಪ ಲೇಔಟ್ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಭಾರಿ ಮಳೆಗೆ ಕೊಚ್ಚಿ ಹೋಗಿರುವಂಥದ್ದು. ಅಲ್ಲಿ ಮನೆಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದಂಥ ಸಾಮಗ್ರಿಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ. 20ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮನೆಯ ಅರ್ಧ ಭಾಗದಲ್ಲಿ ತುಂಬಿರುವಂಥ ನೀರು, ಮನೆಯಲ್ಲಿದ್ದಂಥ ದವಸ ಧಾನ್ಯ ಎಲ್ಲವೂ ಕೂಡ ನೀರು ಪಾಲಾಗೋಗಿದೆ. 3 ದಿನಗಳಿಂದ ನೀರಿನ ಮಧ್ಯೆನೇ ಜನರು ಪರದಾಟವನ್ನ ಮಾಡ್ತಾ ಜೀವನವನ್ನ ಮಾಡುವಂಥ ಪರಿಸ್ಥಿತಿ ಇದೆ. ಅದು ಕೊಳಚೆ ನೀರ್ ಜೊತೆ ಬೇರೆ ಮಿಕ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ನೀರು ಜನರು ಅಲ್ಲಿ ಹೇಗಿದಾರೋ ಏನೋ ಊಹಿಸ್ಕೊಳ್ಳಿಕ್ಕೂ ಕೂಡ ಕಷ್ಟ ಅಂತಹ ಪರಿಸ್ಥಿತಿ ಇದೆ. ಕೊಳಚೆ ನೀರಿನ ಜೊತೆ ಮನೆಗಳಿಗೆ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ದವಸ ಧಾನ್ಯ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ, ಹಾಳಾಗೋಗಿದೆ. ಇದ್ದಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೂಡ ಅಷ್ಟೇ ಹಾಳಾಗೋಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ. ನೋಡ್ಕೊಂಬರೋಣ. ಬೆಳ್ಳಂದೂರಿನಲ್ಲಿ ಮಳೆ ಬಂದು 3 ದಿನ ಕಳೆದ್ರು ಕೂಡ ಇಲ್ಲಿನ ಜನರ ಒಂದು ಸ್ಥಿತಿ ನಾರ್ಮಲ್ಗೆ ಬರ್ತಿಲ್ಲ. ಯಾಕೆಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬೆಳ್ಳಂದೂರಿನಲ್ಲಿರುವಂತಹ ಅಣ್ಣಯ್ಯ ರೆಡ್ಡಿ ಕಾಲೋನಿ ಏನಿದೆ ಇನ್ನೂ ಕೂಡ ನೀರಿನಿಂದಲೇ ತುಂಬಿದೆ. ಸದ್ಯಕ್ಕೆ ನಾನೀಗ ಈ ಸ್ಪಾಟ್ ನಲ್ಲೇ ಇದ್ದೀನಿ. ಇನ್ನೂ ನೋಡ್ತಿರಬಹುದು ಸುಮಾರು 3-4 ಅಡಿಗಳಷ್ಟು ಇನ್ನೂ ಕೂಡ ನೀರಿದೆ. ದಿನನಿತ್ಯ ಸಂಜೆ ಮಳೆ ಬರುತ್ತೆ, ಸೊ ಮತ್ತೆ ನೀರು ತುಂಬಿಕೊಳ್ಳುತ್ತೆ. ಇದನ್ನ ಹೊರಗಡೆ ಪಂಪ್ ಮಾಡೋದಕ್ಕೂ ಸಾಧ್ಯವಾಗ್ತಿಲ್ಲ. ಈಗ ಅಗ್ನಿಶಾಮಕ ಸಿಬ್ಬಂದಿ ಬಂದು ಈ ನೀರ್ನ ಏನೋ ಎಕೋ ಸ್ಪೇಸ್ ಬಳಿ ಪಂಪ್ ಮಾಡ್ತಾರಂತೆ. ಬಟ್ ಅಲ್ಲಿ ಮಾಡಿದ್ರು ಅಲ್ಲೂ ಕೂಡ ಸೇಫ್ಟಿ ಇಲ್ಲ. ಈ ಒಂದು ಲೇಔಟ್ ನಲ್ಲೇನೆ ಸುಮಾರು 30-40ಕ್ಕೂ ಹೆಚ್ಚು ಮನೆಗಳಿಗೆ ನೀರು ತುಂಬಿಕೊಂಡಿತ್ತು. ನಿನ್ನೆ ಬಂದಂತಹ ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಬರೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಇನ್ನೂ ಹೈಟ್ ಅಲ್ಲಿ ನೀರಿತ್ತು. ಆದ್ರೆ ಇವತ್ತು ಒಂದ್ ಸ್ವಲ್ಪ ಅಂದ್ರೆ ನಿಮ್ಗಲ್ಲೆಲ್ಲ ಮಾರ್ಕ್ ಕಾಣಿಸ್ತಿರ್ಬೋದು ಮನೆಗಳಲ್ಲಿ ಎಲ್ಲಿವರೆಗೂ ನೀರಿತ್ತು, ಇವತ್ತಿಗೆ ಸ್ವಲ್ಪ ಎಲ್ಲಿವರೆಗೂ ಬಂದಿದೆ ಅಂತ. ಇಲ್ಲಿರುವಂತಹ ಒಂದು ಹತ್ರದಲ್ಲೇ ಮನೆ ಇದೆ, ಅಲ್ಲಿ ಮನೆಯಲ್ಲಿ ತೋರಿಸ್ತೀನಿ ನಿಮಗೆ ಇವರ ಪರಿಸ್ಥಿತಿ ಹೇಗಿದೆ, ಇವ್ರು ಹೇಗ್ ಜೀವನ ಮಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡ್ತಿರ್ಬೋದು. ನಾನೀಗ ಮನೆ ಒಳಗಡೆ ಹೋಗ್ತೀನಿ. ಇಲ್ಲಿ ಸೊ ಮನೆ ಒಳಗೂ ಕೂಡ ಕಂಪ್ಲೀಟ್ ಆಗಿ ಒಂದು ಈ ಡ್ರೈನೇಜ್ ವಾಟರ್ನ ಒಂದು ಮನೆಯಲ್ಲಿದ್ದಂತಹ ಸಾಮಾನು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗಿನೇ ಹೋಗಿದೆ. ಇಲ್ಲಿ ಅಕ್ಕಿ ಮೂಟೆ ನೋಡ್ತಿದ್ದೀರಾ, ಜೊತೆಗೆ ಮನೆಯಲ್ಲಿದ್ದಂತಹ ಒಂದು ಮಂಚ, ಕುಡಿಯೋದಕ್ಕೆ ಇಟ್ಕೊಂಡಿದ್ದಂತಹ ನೀರು ಎಲ್ಲ ಕೂಡ ನೋಡ್ತಿರ್ಬೋದು. ಇದು ಐ ಥಿಂಕ್ ಇದು ಬಟ್ಟೆ ಅನ್ಸುತ್ತೆ. ಓಕೆ, ಇಲ್ಲಿ ಇದು ರಾಗಿ ಅನ್ಸುತ್ತೆ ಅಲ್ವಾ ಮೇಡಮ್? ನೋಡಿ ಇಲ್ಲಿ ರಾಗಿ ಊಟ ಮಾಡೋದಕ್ಕಂತ ತಂದು ಇಟ್ಕೊಂಡಿದ್ದಂಥ ಅಡುಗೆಗೆ ರಾಗಿ, ದವಸ ಧಾನ್ಯಗಳು ಎಲ್ಲವೂ ಕೂಡ ಇಲ್ಲಿ ಹಾಳಾಗಿದೆ. ನಿಜವಾಗ್ಲೂ ಇಲ್ಲಿನ ಜನರಿಗೆ ಈ ಒಂದು ಮಳೆ ರಾಯ ಎಷ್ಟು ಕಾಟ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಇಲ್ಲಿ ನೀವು ಕಣ್ಣಾರೆ ನೋಡ್ತು ಕೂಡ ಇದ್ದೀರಾ. ನಿಜವಾಗ್ಲೂ ಇದಿಲ್ಲ. ಇಲ್ಲಿ ನೋಡ್ತಿರ್ಬಹುದು ದೇವರು ಇಟ್ಟಿದಂತಹ ದೇವ್ರ ಫೋಟೋಗಳು ಎಲ್ಲ ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗೋಗಿದೆ. ಯಾವತ್ತು ಇಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂತು ಮೇಡಮ್? ಮಂಗಳವಾರಲಿದ್ದ ಬಂದಿದ್ದಾವ. ಮಂಗಳವಾರ ನೈಟ್ ಮಲಗಿದೀವಿ. ಅವತ್ತು ನೈಟ್ಗೆ ನೀರು ಫುಲ್ಲು ಬಾಗಿಲು ತೆಗೆದಾಟಕ್ಕೆ ಸುಮ್ಮನೆ ಒಳಗಡೆ ಬಂದ್ಬಿಟ್ಟು ಹಂಗೆ ಬೈ ಬಿದ್ದು ಹೋಗಿದ್ವಿ. ಹಂಗೆ ಮಂಚದ ಮೇಲೆ ಹಂಗೆ ಬೈ ಬಿದ್ದು ಆದ್ರೂ ಸುಟ್ಕೊಬಿಡ್ತೆ ನಮ್ಗೆ, ಏನು ಈ ಥರ ಬಂದ್ಬಿಟ್ಟು ಅಂತ. ಹಂಗೆ ಹೋಗಿದ್ದೀವಿ ಹಂಗೆ ನೀರಲ್ಲಿ. ನೈಟ್ 3 ಗಂಟೆ 3:30 ಎಚ್ಚರಿಗಾಯ್ತು ನೀರು ಬಂದಟ್ಲೆ. ಎಚ್ಚರಿಗಾಯಿ ಎದ್ದಿದೀವಿ, ಹಂಗೆ ಬಾಗಿಲು ತೆಗೆದ್ಬಿಟ್ರೆ ಮಂಚದ ಮೇಲ್ಕೆ ಬಂದ್ಬಿಟ್ಟು ನೀರು. ಫೋನ್ ಮಾಡಿದ್ರೆ ಅಟ್ಲೀಸ್ಟ್
ಮನೆಗ್ ಬಂದ್ ನೋಡಿದ್ರ ಇಲ್ಲೆಲ್ಲ ಏನಾಗಿದೆ ಅಂತ? ಮೇಡಮ್ ಅಸಲು 2 ದಿವಸ ಹಂಗೆ ಉಪವಾಸ ಇದ್ಬಿಟ್ಟು ಮತ್ತೆ ಮನೆ ನೋಡ್ಕೊಂಡು ಅಲ್ಲಿ ಇಲ್ಲಿ ಸಾಲ ಮಾಡಿ ನಮ್ಮ ಪರ್ಸ ಇದ್ದಿರ್ತಾಗ ಸಾಲ ಮಾಡ್ಕೊಂಡು ಮನೆಗೆ ಹೋಗಿದ್ವಿ. ಎಲ್ಲ ನಮ್ಮ ಸಾಮಾನು ಎಷ್ಟು ಸಾಮಾನು ವೇಸ್ಟ್ ಆಗ್ಬಿಟ್ಟಿದಾವ, ದುಡ್ಡುಗಾನು ಹೋಗಿದಾವ. ನಿಜವಾಗ್ಲೂ ಬೇಸರ ಆಗುತ್ತೆ. ನನಗೆ ನೋಡಿದ್ರೆ ಇಲ್ಲಿ ತುಂಬಾನೇ ಬೇಜಾರಾಗುತ್ತೆ. ಒಂದು ಮನೆ ಈ ತರ ಆಗುತ್ತೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡು ಅನ್ನುವಂತಾದ್ರೆ, ಇನ್ನ ನಮ್ಮ ಪಾಲಿಕೆ ಅಧಿಕಾರಿಗಳು ಇದನ್ನೆಲ್ಲ ನೋಡದೆ ಏನ್ ಮಾಡ್ತಿದ್ದಾರೆ ಅನ್ನೋಂತ ಗೊತ್ತಿಲ್ಲ. ಸೊ ಇಲ್ಲೂ ಕೂಡ ಮನೆಗಳು ಇದಾವೆ ಇನ್ನು. ಸೊ ನಾನು ಅದೇ ಎಂಡ್ ಅಂದ್ಕೊಂಡಿದ್ದೆ. ಇಲ್ಲಿ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮ ಮನೇನ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಇದೆಯಾ ಜಾಗ ಅಲ್ಲಿ? ಓ, ಇಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಇಲ್ಲಿ ಮುಂದೆ ಹೋದ್ರೆ ನಮ್ಗೆ ಮುಂದೆ ಒಳಗಡೆ ಹೋಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಮನೆಗಳೆಲ್ಲವೂ ಕೂಡ ಇನ್ನೂ ಹೆಚ್ಚಾಗಿ ನೀರ್ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಮುಂದೆ ಹೋಗೋಕ್ಕಾಗ್ತಿಲ್ಲ. ಇಲ್ಲಿಂದನೇ ನಾವು ನಿಮಗೆ ತೋರಿಸ್ತಿದೀವಿ. ಒಂದು ನಾವೇ ಇರುವಂತಹ ಮನೆ ಈ ರೀತಿ ಆದ್ರೆ ನಿಜವಾಗ್ಲೂ ಎಷ್ಟು ಸಂಕಟ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಇದು ನಮ್ಮ BBMP ಅಧಿಕಾರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಗೊತ್ತಾಗ್ಬೇಕಲ್ವಾ? ಸೊ ಅದು ಅವರು ಬರ್ತಾರೆ, ಮೇನ್ ರೋಡ್ ಅಲ್ಲಿ ಎಲ್ಲೋ ನೀರು ತುಂಬಿಕೊಂಡಿದೆ ಅಂತಾರೆ, ಹೋಗ್ತಾರೆ. ಆದ್ರೆ ಒಳಗಡೆ ಇರುವಂತಹ ಜನರ ಜೀವನವನ್ನ ಇಲ್ಲಿಗೆ ಬಂದು ನೋಡ್ದಾಗ್ಲಷ್ಟೇ ಗೊತ್ತಾಗೋದು ಇವರು ಅನುಭವಿಸ್ತಿರುವಂತಹ ಕಷ್ಟ ಏನು ಅಂತ. ಸೊಲ್ಯೂಷನ್ ಅನ್ನ ಕಂಡ್ಕೊಂಡ್ರೆ ಒಳ್ಳೇದು. ಇಲ್ವಾದಲ್ಲಿ ಇಲ್ಲಿನ ಜನರ ಪರಿಸ್ಥಿತಿ ಹೇಳ್ತಿರೋದಂತಾಗುತ್ತೆ. ಇನ್ನೂ ಕೂಡ ಅಕ್ಟೋಬರ್ ವರೆಗೂ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಸೊ ಅಲ್ಲಿವರೆಗೂ ಕೂಡ ಕಾಯ್ಬೇಡಿ, ಈಗ್ಲೇ ಎಚ್ಚೆತ್ಕೊಂಡು ಇಲ್ಲಿನ ಜನರ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಕೊಡಿ. ಕ್ಯಾಮರಾಮ್ಯಾನ್ ವೆಂಕಟೇಶ್ವರ್ಲು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಸರ್ಜಾಪುರದಲ್ಲಿ ತಗ್ಗಿದಂತ ಮಳೆ ನೀರು ರಸ್ತೆಯಲ್ಲಿ ಕೆರೆಯಂತೆ ಹರಿತಾ ಇದ್ದಂತ ನೀರು ಖಾಲಿ ಆಗಿದೆ. ಅಕ್ಕಪಕ್ಕ ಹಳ್ಳ, ತಗ್ಗು ಪ್ರದೇಶದಲ್ಲಿದ್ದಂತ ನೀರು ಸಹ ಖಾಲಿ ಆಗಿರುವಂತದ್ದು. ರೈನ್ಬೋ ಲೇಔಟ್, ಗ್ರೀನ್ವುಡ್ ರೆಜೆನ್ಸಿ ಅಪಾರ್ಟ್ಮೆಂಟ್ ಕೆಲ ಲೇಔಟ್ಗಳ ಬೇಸ್ಮೆಂಟ್ನಲ್ಲಿ ತಗ್ಗಿದೆ ನೀರು. ಮೋಟಾರ್ ಇಟ್ಟು ನೀರನ್ನ ಪಂಪ್ ಮಾಡ್ತಾ ಇದ್ದಾರೆ ಅಗ್ನಿಶಾಮಕದ ಸಿಬ್ಬಂದಿ. ಈಗ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ ಜನ ಅಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೈನ್ಬೋ ಲೇಔಟ್ ನಿಂದ. ಗಂಗಾಧರ್, ಅಲ್ಲಿ ನೋಡ್ತಾ ಇದ್ವಿ ಪರಿಸ್ಥಿತಿ, ಈಗಲಾದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಜನ ಅಲ್ಲಿ ಉಸಿರು ಬಿಡಂಗಿದೆಯಾ ಅಲ್ಲಿ? ಪೃಥ್ವಿರಾಜ್, ಕಳೆದ 2-3 ದಿನಗಳಿಂದ ಏನೊಂದು ಭಾರಿ ಮಳೆ ಆಗಿತ್ತು, ಅದರ ಸಂಬಂಧಪಟ್ಟಂತೆ ಸರ್ಜಾಪುರದ ರಸ್ತೆ ಆಗಿರಬಹುದು ಮತ್ತೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿತ್ತು. ಆದ್ರೆ ನಿನ್ನೆ ರಾತ್ರಿ ಸಾಧಾರಣ ಮಳೆ ಆಗಿದ್ದ ಹಿನ್ನೆಲೆಯಲ್ಲಿ ಏನು ಕೆರೆಯಂತೆ ರಸ್ತೆಗಳಾಗಿತ್ತು ಅದೆಲ್ಲ ಕೂಡ ಸಹಜ ಸ್ಥಿತಿಗೆ ಬಂದಿದೆ. ಜೊತೆಗೆ ಈ ಒಂದು ರೈನ್ಬೋ ಲೇಔಟ್ ಸುಮಾರು 8ರಿಂದ 10 ಅಡಿ ಎಲ್ಲ ಕೂಡ ನೀರು ತುಂಬಿಕೊಂಡಿತ್ತು, ಮನೆಗಳೆಲ್ಲ ಮುಳುಗಡೆ ಆಗಿತ್ತು. ಈಗ ನೀರೆಲ್ಲ ಮಾರ್ಕ್ ನೋಡಬಹುದು. ಇದು ಕೆನರಾ ಬ್ಯಾಂಕ್ ಒಂದು ATM ಇತ್ತು, ಮಿಷಿನ್ ಇತ್ತು, ಅದೆಲ್ಲ ಕೂಡ ಮುಳುಗಡೆ ಆಗಿತ್ತು. ಈಗ ನೀರಿನ ಪ್ರಮಾಣ ಎಲ್ಲ ಸಹ ಕೂಡ ತಗ್ಗಿದೆ. ಮತ್ತೆ ಬ್ಯಾಂಕ್ ಒಳಗಡೆ ಕೂಡ ನೀರು ಹೋಗಿತ್ತು, ಮತ್ತೆ ATM ಮಿಷಿನ್ ಏನಿದೆ ಅಲ್ಲೂ ಕೂಡ ನೀರು ಒಳಗಡೆ ಹೋಗಿತ್ತು. ಅಲ್ಲಿ ಕೂಡ ಈಗ ಸದ್ಯ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರುವಂತದ್ದು. ನಾವೀಗ ಈ ಒಂದು ತೆಪ್ಪದ ಮೂಲಕವಾಗಿ ಪೃಥ್ವಿರಾಜ್ ಒಳಗಡೆ ಹೋಗ್ತಾ ಇದ್ದೇವೆ. ಒಂದು 4 ಅಡಿಗಳಷ್ಟು ಇಲ್ಲಿ ನೀರಿರುವಂತದ್ದು ನೋಡಬಹುದು. ಮುಂದೆ ಟ್ರ್ಯಾಕ್ಟರ್ ಮೂಲಕ ಬರುವಂತದ್ದಾಗಿರ್ಬೋದು, ಅಲ್ಲಿ ಕೂಡ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಈಗ ಅಲ್ಲಿ ಒಳಗಡೆ ಏನು ಇವರೊಂದು ನಮ್ಮ ಟೀಮ್ ಅಂತ ಒಂದು ಬೆಂಗಳೂರಿನ ಒಂದು NGO ಟೀಮ್ ಇದೆ, ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಬೆಂಗಳೂರಲ್ಲಿ ಈ ಹೊಗೆನಕಲ್ ಭಾಗದಿಂದ ಒಂದು ತೆಪ್ಪಗಳನ್ನ ತರಿಸಿ ಈಗ ಅವರಿಗೆ ರೆಸ್ಕ್ಯೂ ಮಾಡುವಂತದ್ದು ಆಗಿರ್ಬೋದು. ಯಾರಾದ್ರೂ ಬೇಕಾದವರು ಎಲ್ಲರೂ ಹೋಗ್ಬೇಕಂದ್ರೆ ಮತ್ತೆ ಅವ್ರ ಮನೇಲಿ ಸಿಕ್ಕಾಕೊಂಡಿರ್ತಾರೆ, ಅಂತವ್ರನ್ನ ಅವರೇ ಒಂದು ವಾಲಂಟರಿ ಆಗಿ ಬಂದು ಇಲ್ಲಿಗೆ ಅವರು ವಾಲಂಟರಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ರೀತಿ ತೆಪ್ಪಗಳನ್ನ ತರಿಸಿದ್ದಾರೆ. ಈಗ ಮಾರತ್ತಹಳ್ಳಿ ಮತ್ತೆ ಬೆಳ್ಳಂದೂರು ಭಾಗದಲ್ಲಿ ನಿನ್ನೆಲ್ಲ ಆ ಕಡೆ ಭಾಗದಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ಮಂದಿಯನ್ನ ರೆಸ್ಕ್ಯೂ ಮಾಡಿರುವಂತದ್ದು. ಇವತ್ತು ಈ ಒಂದು ರೈನ್ಬೋ ಲೇಔಟ್ ಕಡೆ ಅವರೇ ವಾಲಂಟರಿ ಬಂದಿದ್ದಾರೆ. ಈಗ ನೋಡಬಹುದು, ಈಗ ನಾವು ಮೊದಲ ದಿನ ಬಂದಂತಹ ಸಂದರ್ಭದಲ್ಲಿ ಇದೆಲ್ಲ ಸಂಪೂರ್ಣವಾಗಿ ತುಂಬಿಕೊಂಡಿತ್ತು, ಇಲ್ಲೆಲ್ಲ ಕಾರುಗಳು ಮುಳುಗಡೆ ಆಗಿತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಒಂದು ಸಮಾಧಾನಕಾರಿ ಸಂಗತಿ ಅಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಸ್ವಲ್ಪ ಇಳಿಕೆ ಆಗಿದೆ. ಇನ್ನು ಕೂಡ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, SDRF ಟೀಮ್ ಆಗಿರ್ಬೋದು, ಅವರೆಲ್ಲ ಕೂಡ ಬಂದು ಮೋಟಾರ್ಗಳನ್ನ ಇಟ್ಟು ನೀರನ್ನ ಪಂಪ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಕಾಲುವೆಗಳಿಗೆ ಪೈಪ್ಗಳನ್ನ ಇಟ್ಟು ನೀರು ಬಿಡುವಂತ ಕೆಲಸವನ್ನ ಈಗ ಸದ್ಯ ಮಾಡ್ತಾ ಇರುವಂತದ್ದು. ಈ ಜೊತೆಗೆ ಈಗಾಗಲೇ ಏನು ಈಗ ಸದ್ಯ ರೈನ್ಬೋ ಲೇಔಟ್ ಆಗಿರ್ಬೋದು, ಸರ್ಜಾಪುರದ ರಸ್ತೆಗೆ BBMP ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಆಗಿರ್ಬೋದು, ಮತ್ತೆ ಕೇಂದ್ರದ ಅಧ್ಯಯನ ತಂಡ ಏನು ಬಂದಿದೆ ಮಳೆ ಹಾನಿ ಸಮಸ್ಯೆ ಸಂಬಂಧಪಟ್ಟಂತೆ ಅವರು ಕೂಡ ಬಂದಿದ್ರು. ಅವರು ಕೂಡ ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಸರ್ಜಾಪುರ ರಸ್ತೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಎಷ್ಟು ಒಂದು ಹಾನಿಯಾಗಿದೆ, ಅದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಚರ್ಚೆಗಳನ್ನ ಮಾಡಿ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈಗ ಸದ್ಯ ನೋಡಬಹುದು ಎಷ್ಟು ಇದೊಂದು ಯಾವ ರೀತಿ
ಕೆರೆ ರೀತಿ ಎಲ್ಲ ಕೂಡ ಭಾಸ ಆಗ್ತಾ ಇರುವಂತದ್ದು, ಎಲ್ಲ ಒಂದು ಕೆರೆ ರೀತಿ ಕಾಣಿಸಬಹುದು. ಎಲ್ಲ ನೋಡಿ ಮನೆಗಳು ಯಾವ ರೀತಿ ಮುಳುಗಡೆ ಆಗಿದೆ ಅಂತ ಹೇಳಿ ಮುಳುಗಡೆ ಆಗಿತ್ತು. ಈಗ ಆ ಕಾಂಪೌಂಡ್ ವಾಲ್ ಏನಿದೆ, ಆ ಕಾಂಪೌಂಡ್ ವಾಲ್ ವರೆಗೂ ಕೂಡ ನೀರು ತುಂಬಿಕೊಂಡಿತ್ತು. ಈಗ ಸ್ವಲ್ಪದ ಮಟ್ಟಿಗೆ ನೀರು ಕಾಂಪೌಂಡ್ ಇಂದ ಸುಮಾರು ಅರ್ಧ ಭಾಗ ಬಂದಿದೆ. ಈಗ ಒಂದು 4 ರಿಂದ 5 ಅಡಿಗಳಷ್ಟು ಇಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ಈಗ ಇಲ್ಲಿನ ನಿವಾಸಿಗಳಿಗೆ ಬೇಕಾದಂತ ಈಗ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಎಚ್ಚೆತ್ಕೊಂಡಿದ್ದಾರೆ. ಅವರು ಕೂಡ ಬಂದು ಈಗ ಸದ್ಯ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಎಲ್ಲ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಜೊತೆಗೆ ಅಗ್ನಿಶಾಮಕ ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ಅವರು ಇಲ್ಲಿನ ಎಲ್ಲ ಕಡೆ ಸುಮಾರು 4 ರಿಂದ 5 ಲೇಔಟ್ಗಳು ಇಲ್ಲೆಲ್ಲ ಕೂಡ ಮುಳುಗಡೆ ಆಗಿತ್ತು. ಈಗ ಅಲ್ಲಿ ನೀರನ್ನ ಪಂಪ್ ಮಾಡೋ ಮೂಲಕ ಆ ನೀರನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಹಜ ಸ್ಥಿತಿಗೆ ಬರಬೇಕು ಅಂದ್ರೆ ಅಲ್ಲಿ ಈ ಮನೆ ನೋಡಬಹುದು, ಎಲ್ಲ ನೀರು ತುಂಬಿಕೊಂಡು ಅವಶೇಷಗಳು ಯಾವ ತರ, ಮನೆ ವಸ್ತುಗಳೆಲ್ಲ ಯಾವ ತರ ನೀರು ತುಂಬಿಕೊಂಡು, ಬೈಕ್ಗಳಾಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲ ಯಾವ ರೀತಿ ತುಂಬಿಕೊಂಡಿದೆ ಅಂತ ನೋಡಬಹುದು. ಸಾಕಷ್ಟು ಇಲ್ಲಿ ಸಮಸ್ಯೆ ಆಗಿತ್ತು. ಈಗ ರೈನ್ಬೋ ಲೇಔಟ್ ಅಲ್ಲಿ ಈಗ ಸಹಸಪಟ್ಟಂತೆ ಈಗ ಇನ್ನು ಕಾರ್ಗಳಾಗಿರ್ಬೋದು ಮತ್ತೆ ಬೈಕ್ಗಳಾಗಿರ್ಬೋದು ಎಲ್ಲ ಕೂಡ ಮುಳುಗಡೆ ಆಗಿತ್ತು. ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳು ಕೂಡ ಬರುವ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ತೆಗೆದುಕೊಂಡು ಇಲ್ಲಿರುವಂತಹ ಜನರಿಗೆ ಸಹಜ ಸ್ಥಿತಿ ಬರಬೇಕಂದ್ರೆ 1 ವಾರ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಅವರು ಯಾವ ರೀತಿ ಇಲ್ಲಿನ ಜನಕ್ಕೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅದೇ ರೀತಿ ನಾವು ಮುಂದೆ ನೋಡಬಹುದು ಮನೆಗಳು ಯಾವ ರೀತಿ ಇಲ್ಲಿ ಮನೆಗಳು ಮುಳುಗಡೆ ಆಗಿದೆ ಅಂತ ಹೇಳಿ. ಜೊತೆಗೆ ಇನ್ನ ಮುಂದೆ ನಾವು ತೆಪ್ಪದಲ್ಲಿ ಮುಂದೆ ಹೋಗ್ತಾ ಇರುವಂತದ್ದು. ಸದ್ಯ ಅಲ್ಲಿ ಸಾಕಷ್ಟು ಸುಮಾರು ಈ ಒಂದು ರೈನ್ಬೋ ಲೇಔಟ್ ನ ಒಳಗಡೆ ಸುಮಾರು ಒಂದು 350 ಮನೆಗಳು ಈ ಒಂದು ಲೇಔಟ್ ನ ಒಳಗಡೆ ಇರುವಂತದ್ದು. ತಗ್ಗು ಪ್ರದೇಶ, ಇದು ಎತ್ತರದ ಪ್ರದೇಶ ಏನಿತ್ತು ಅಲ್ಲೆಲ್ಲ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಆದ್ರೆ ಇದು ನಾವೇನು ಈಗ ತೆಪ್ಪದಲ್ಲಿ ಹೋಗ್ತಾ ಇದ್ದೇವೆ, ಇದು ಸಾಕಷ್ಟು ತಗ್ಗು ಪ್ರದೇಶದಲ್ಲಿ ಇರುವಂತದ್ದು, ತಗ್ಗು ಪ್ರದೇಶದ ಮನೆಗಳಾಗಿರುವಂತದ್ದು. ಹೀಗಾಗಿ ಇಲ್ಲಿ ಇನ್ನೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ. ಅಂದ್ರೆ ಸಮಯ ಕಳೆದಂತೆ ಸ್ವಲ್ಪದ ಮಟ್ಟಿಗೆ ನೀರಿನ ಒಂದು ಇದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇಲ್ಲಿ ನೋಡಬಹುದು ಗೇಟ್ ಹಾಕಿದೆ, ಗೇಟ್ ಒಂದು ಬಾಗಿಲವರೆಗೂ ಕೂಡ ಅಲ್ಲಿ ಒಂದು ನೀರು ಒಂದು ತುಂಬಿಕೊಂಡಿರುವಂತದ್ದು. ಸದ್ಯ ನೋಡಬಹುದು ಅಲ್ಲಿ ನೀರಿನ ಪ್ರಮಾಣ ಯಾವ ರೀತಿ ತುಂಬಿಕೊಂಡಿದೆ. ಎಲ್ಲ ಕೂಡ ಗೇಟ್ ಇದೆ, ಗೇಟ್ ನ ಮಟ್ಟದವರೆಗೂ ಕೂಡ, ಕಾಂಪೌಂಡ್ ವಾಲ್ ವರೆಗೂ ಕೂಡ ಇಲ್ಲಿ ನೀರು ತುಂಬಿಕೊಂಡಿತ್ತು. ಎಲ್ಲ ಅಂದ್ರೆ ಈಗ ಸದ್ಯ ಕೆಲ ಕಾರ್ಗಳು ಮೂವಿಂಗ್ ಆಗುವಂತ ಕಾರ್ಗಳನ್ನ ನಿನ್ನೆ ಸಂಜೆ ಮತ್ತೆ ರಾತ್ರಿ ಬೆಳಗ್ಗೆ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಅದು ಹೊರಗಡೆ ಎಲ್ಲ ತೆಗೆದುಕೊಂಡಿರೋದು, ಅದು ಇಂಜಿನ್ ಮತ್ತೆ ಎಲ್ಲ ಕೂಡ ಗ್ಯಾರೇಜ್ ಸಮಸ್ಯೆ ಆಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಒಂದು ರೈನ್ಬೋ ಲೇಔಟ್ ಆಗಿರ್ಬೋದು ಮತ್ತೆ ಸರ್ಜಾಪುರದ ಒಂದು ರಸ್ತೆಯ ಭಾಗದಲ್ಲಿ ಎಲ್ಲ ಕೂಡ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಇವತ್ತು ಏನಾದ್ರೂ ಸಾಧಾರಣ ಮಳೆ ಆದ್ರೆ ಕಳೆದ 2 ದಿನಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸುವಕ್ಕೆ ಎಲ್ಲ ಕೂಡ ಸಹಕಾರಿಯಾಗುತ್ತೆ. ಆದ್ರೆ ಇವತ್ತು ರಾತ್ರಿ ಏನಾದ್ರೂ ಮತ್ತೆ ಜೋರಾದ ಮಳೆ ಬಂದ್ರೆ ಇದು ಯಥಾಸ್ಥಿತಿಗೆ ಮತ್ತೆ ಕೂಡ 2 ದಿನಗಳ ಯಾವ ಅವಂತರ ಆಗಿತ್ತು ಅದೇ ಸ್ಥಿತಿಗೆ ಹೋಗುತ್ತೆ. ಈಗ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಳುವಂತಹ ಸಮಯ. ಇದನ್ನ ಶಾಶ್ವತ ಪರಿಹಾರ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಮತ್ತೆ ಕಂದಾಯ ಅಧಿಕಾರಿಗಳು ಯಾವ ರೀತಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಅವರು ಈ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕೂಡ ನೋಡಬೇಕಾಗುತ್ತೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನೋಡಿದ್ರಲ್ಲ ರೈನ್ಬೋ ಲೇಔಟ್ ನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ಮತ್ತೊಂದು ಭಾಗ ಅದು ಅಣ್ಣಯ್ಯಪ್ಪ ರೆಡ್ಡಿ ಲೇಔಟ್, ಅಲ್ಲೂ ಕೂಡ ಇದೇ ರೀತಿಯಾಗಿದೆ ಪರಿಸ್ಥಿತಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಆ ಒಂದು ಲೇಔಟ್ ನಿಂದನೇ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, ರೈನ್ಬೋ ಲೇಔಟ್ ನಲ್ಲಿ ಯಾವ ರೀತಿಯಾದಂತ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಗಂಗಾಧರ್ ಹೇಳ್ತಾ ಇದ್ರು. ಅಣ್ಣಯ್ಯಪ್ಪ ರೆಡ್ಡಿ ಲೇಔಟ್ ನಲ್ಲಿ ಹೇಗಿದೆ ಪರಿಸ್ಥಿತಿ? ಪೃಥ್ವಿ, ಇಲ್ಲಿನ ಪರಿಸ್ಥಿತಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಇಲ್ಲಿನ ಸಮಸ್ಯೆ ಮತ್ತಷ್ಟು ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ನಾನು ಒಂದು ಲೇಔಟ್ನ ಒಂದು ಭಾಗದಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಿರಬಹುದು ಕಂಪ್ಲೀಟ್ ಇದೆಲ್ಲವೂ ಕೂಡ 3 ರಿಂದ 6 ಅಡಿಯಷ್ಟು ನೀರು ತುಂಬಿಕೊಂಡಿದೆ. ಇದು 3-4 ದಿನದಿಂದಲೂ ಕೂಡ ಇದೇ ರೀತಿ ಇದೆ. 1 ಅಡಿಯಷ್ಟು ಕೂಡ ನೀರು ಕಡಿಮೆ ಆಗಿ ಇಳಿತಾ ಇಲ್ಲ. ಇಲ್ಲಿಂದ ಜನರು ಬೇರೆ ಕಡೆ ಹೋದವರು ಮನೆಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮನೆಯಲ್ಲಿರುವಂತಹ ಸಾಮಗ್ರಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೀರಲ್ಲಿ ಹಾಳಾಗಿದೆ. ಒಣಗಾಕಿದಂತಹ ಬಟ್ಟೆಗಳಲ್ಲೇ ಇದಾವೆ. ಸೊ ಇಲ್ಲಿ ಮನೆಗಳಲ್ಲೆಲ್ಲ ಕೂಡ ಹಾವು ಸೇರಿದಂತೆ ಬೇರೆ ಬೇರೆ ಒಂದು ಹುಳಗಳೆಲ್ಲ ಕೂಡ ಹೋಗಿ ಕಂಪ್ಲೀಟ್ ಆಗಿ ತೊಂದರೆ ಆಗ್ತಿರುವಂತದ್ದು. ಸೊ ಇಷ್ಟಾದ್ರೂ ಕೂಡ ಬಿಬಿಎಂಪಿ ಆಫೀಸರ್ಸ್ಗಳು ಇಲ್ಲಿಗೆ ಬಂದೇ ಇಲ್ಲ. ಅವ್ರಿಗೆ ಬಹುಶಃ ಈ ಒಂದು ವಿಚಾರಗಳು ನಿಜವಾಗ್ಲೂ ಮಾಹಿತಿ ಹೋಗಿದೆಯೋ ಇಲ್ವೋ ಅನ್ನುವಂಥದ್ದೇ ನಮ್ಗೀಗ ಅನುಮಾನ ಶುರುವಾಗಿದೆ. ಮೊನ್ನೆ ಅಷ್ಟೇ ಕಮಿಷನರ್ ಅವರು ಬಂದಿದ್ರು. ಇಲ್ಲಿ ಎಲ್ಲರೂ ಕೂಡ ಎಲ್ಲಾ ರೀತಿಯಂತಹ ಒಂದು ಪರಿಹಾರವನ್ನ ಕೊಡೋದಕ್ಕೆ, ಅಟ್ಲೀಸ್ಟ್ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡೋದಕ್ಕೆ ಬಂದಿದ್ರು. ಆದ್ರೆ ಈ ಲೇಔಟ್ಗೆ ಮಾತ್ರ ಯಾರೊಬ್ರು ಕೂಡ ಇನ್ನೂ ಬಂದಿಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಬಿಬಿಎಂಪಿ ಅಧಿಕಾರಿಗಳದು ಅಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಮನೆ ಕಳ್ಕೊಂಡೋರಿದ್ದಾರೆ. ಸೊ ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅವ್ರ ಮನೆ ಎಲ್ಲಿತ್ತು, ಏನೆಲ್ಲ ಹಾನಿ ಆಗಿತ್ತು ಅಂತ. ಮೇಡಮ್, ನಿಮ್ಮ ಮನೆ ಎಲ್ಲಿದೆ? ಅದೇ ಮೇಡಮ್, ಅದೇ ಆ ಕಡೆ ಎಷ್ಟು ಗಂಟೆ ಸುಮಾರು ನಿಮ್ಮ ಮನೆಗೆ ನೀರು ಬಂತು? ಏನಾಯ್ತು? 1 ಗಂಟೆಗೆ, ನೈಟ್ 1 ಗಂಟೆಗೆ ಬಂದು ಮಲ್ಕೊಂಟಿವಿ ಎಲ್ಲರೂ. 1 ಗಂಟೆಗೆ ಬಂದೆ ನೀರು.
ಆವಾಗ ಆಚೆ ಕಡೆ ಬಂದಿದ್ವಿ, ಸಾಮಾನು ಏನು ಎತ್ಕೊಂಡು ಬಂದಿಲ್ಲ, ಎಲ್ಲ ಹಂಗೆ ಇತ್ತು. ರೈಸ್ 2 ಪ್ಯಾಕೆಟ್ ಅಲ್ಲೇ ನೀರಲ್ಲೇ ಇದ್ದೀವಿ ಮನೇಲಿ, ಏನು ಸಾಮಾನು. ಎಲ್ಲಿದ್ದೀರಾ ಮೇಡಮ್ ನೀವು? ನಮ್ಮ ಮಗ ಊರಲ್ಲಿ ಅಲ್ಲಿ ಏನು ಬೆಲುಂಡ್ರಲ್ಲಿ ಇದ್ದಾರೆ, ಆ ಲಾಸ್ಟಲ್ಲಿ ಅಲ್ಲಿಗೆ ಹೋಗಿದ್ದೀವಿ ಮೇಡಮ್. ಆವತ್ತಿನಿಂದ ಅಲ್ಲೇ ಇದ್ದೀವಿ. ಇವಾಗ ಏನೋ ಕಮ್ಮಿ. ಏನೆಲ್ಲ ಇತ್ತು ಮೇಡಮ್ ಮನೆಯಲ್ಲ? ಫ್ರಿಜ್ಜು, ಬೀರು, ಮಂಚ, ಬೆಡ್ಲು, ಸಾಮಾನುಗಳು, ರೈಸ್ 2 ಮೂಟ ಹಂಗೆ ಆಯ್ತು ನೋಡಂಡಿ ಕಾವಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ರಿ? ಈ ಮೊದ್ಲಿಂದ 15 ವರ್ಷದಿಂದ ಇದೀವಿ, ಯಾವತ್ತೂ ಈ ತರ ಮಾಡಿಲ್ಲ. ಈ ವರ್ಷ 4 ಸತಿ ತುಂಬುకుంది ಮೇಡಮ್, 4 ಸತಿ ತುಂಬುకుంది ಮೇಡಮ್. ಹಂಗಾದ್ರೆ ಇಲ್ಲಿಂದ ನೀವು ಬೇರೆ ಕಡೆ ಶಿಫ್ಟ್ ಆಗೋದಕ್ಕೆ ಏನಾದ್ರು? అందుకనే ಹೋಗ್ದಾಮ అని ಬಂದಿದ್ವಿ, ನೀರು ಕಮ್ಮಿ ಐತೇಮೋ అని. ಇಲ್ಲ ಮೇಡಮ್, ಬಟ್ ಇನ್ನೂ ಹೋಗೋದಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಹಾವುಗಳೆಲ್ಲ ಮುಂಡಾವ್ ಮೇಡಮ್. ಸುಡು ನೋಡುದು 15 ವರ್ಷ ಆಯ್ತು ಮೇಡಮ್, ಇಲ್ಲೇ ಇದ್ದೀವಿ, ಎಲ್ಲಿ ಯಾವತ್ತೂ ಬಂದಿಲ್ಲ ನೀರು ಈ ತರ. ಇವಾಗ ಈ ಸತಿ 4 ಸತಿ ತುಂಬುకుంది. ಹಂಗೆ ವಾಶ್ ಮೇಲ್ ಕೆತ್ಕೊಂಡೇది, ಕ್ಲೀನ್ ಮಾಡ್ಕೊಂಡೇది ಹಂಗೆ ಇರ್ತೀವಿ. ಈ ಸಾರಿ చాలా ತುಂಬಾ ಜಾಸ್ತಿ అయిపోయింది ಮೇಡಮ್. ಏನಿಲ್ಲ ನೋಡಿ ಮೇಡಮ್, ಯಾರಿಲ್ಲ. ಒಂದ್ ದಿವಸ ಬೇರೆ ಫ್ರೆಂಡ್ ಮನೆಗೆ ಹೋಗಿ ಮಲಗಿದ್ವಿ, ಕಲ್ಸಕ್ಕೆ ಹೋಗ್ತೀವಿ, ಹೌಸ್ ಕೀಪಿಂಗ್ ಕಲ್ಸಕ್ಕೆ ಹೋಗ್ತೀವಿ ಆಫೀಸ್ಗೂ. ಅವ್ರ ಜೊತೆಲೆ ಹೋಗಿ ಅವ್ರ ಮನೆಯಲ್ಲ ಮಲ್ಕೊಂಡ ನೈಟ್ ಎಲ್ಲ. ಬೇಜಾರಾಗುತ್ತೆ ನೋಡಿದ್ರಲ್ಲ, ಇವ್ರ ಮನೆ ಬಿಟ್ಟು ಬೇರೆಯವ್ರ ಮನೇಲಿ ಹೋಗಿ ಮಲಗುವಂತ ಪರಿಸ್ಥಿತಿ ಇದೆ. ಇಲ್ಲಿ ಹಾವುಗಳು ಓಡಾಡ್ತಿದೆ. ಅಟ್ಲೀಸ್ಟ್ ನೀರಿನ ಪ್ರಮಾಣ ತಗ್ಗಿದೆ. ನಾವು ಹೋಗಿ ಮನೆಯಲ್ಲಿರುವಂತಹ ಸಾಮಾನುಗಳು ಏನಿಲ್ಲ, ಅಟ್ಲೀಸ್ಟ್ ಒಂದು ನೀರ್ಗೆ ಹೋಗ್ದಿರ ಹಾಳಾಗ್ದಿರೋ ಇದೆ, ಆ ಒಂದು ಸಾಮಾನೆಲ್ಲ ತಗೊಂಡ್ಬರೋಣ ಅಂತ ಹೋದ್ರೂ ಕೂಡ ಈಗ ಸಾಧ್ಯವಾಗ್ತಿಲ್ಲ. ಸೊ ಇಲ್ಲಿನ ಜನರ ಸಂಕಷ್ಟ ಒಬ್ಬೊಬ್ಬರದ್ದು ಒಂದೊಂದು ಕತೆ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡ್ತಾ ಇದ್ರಿ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮಳೆಯ ಅಬ್ಬರ ಮುಂದುವರೆದಿದೆ. 60 ವರ್ಷದ ಬಳಿಕ ಮೈದುಂಬಿರುವಂಥದ್ದು ಅರ್ಕಾವತಿ ನದಿ. ಮಂಚನಬೆಲೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. 60 ವರ್ಷದ ಬಳಿಕ ಮೈದುಂಬಿರುವಂಥದ್ದು ಅರ್ಕಾವತಿ ನದಿ. ಮಂಚನಬೆಲೆ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. 5,000 ಕ್ಯೂಸೆಕ್ ಹೆಚ್ಚುವರಿ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಹೊಳೆಯ ಪಕ್ಕದ ಜನರನ್ನ ಸ್ಥಳಾಂತರ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅಂಬೇಡ್ಕರ್ ಭವನ, ಕಲ್ಯಾಣ ಮಂಟಪಗಳಲ್ಲಿ ಆಶ್ರಯವನ್ನ ನೀಡಲಾಗ್ತಾ ಇದೆ. ಮಳೆಯಿಂದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕೆಲವೊಂದು ಕಡೆ ಅಂತೂ ಎರ್ರಾಬಿರ್ರಿ ಮಳೆ ಸುರಿದಿರುವಂಥದ್ದು, ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಇನ್ನು ರಾಮನಗರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೋಡ್ಕೊಂಬರೋಣ. ರಾಮನಗರದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಈಗ ಮಂಚನಬೆಲೆ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಈಗ ಮಂಚನಬೆಲೆಯಿಂದ ಹೆಚ್ಚುವರಿಯಾಗಿ 5,000 ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬಿಟ್ಟಿರುವಂತಹ ಹಿನ್ನೆಲೆ ರಾಮನಗರದ ಅರ್ಕಾವತಿ ಹೊಳೆ ಸಂಪೂರ್ಣ ಮೈದುಂಬಿ ಹರಿತಾ ಇದೆ. ಈಗ ಆ ನೇರ ದೃಶ್ಯಗಳನ್ನ ನೀವು ಕೂಡ ನೋಡಬಹುದು. ಈಗ ಈ ದೃಶ್ಯಗಳಲ್ಲಿ ನೋಡಬಹುದು, ಅರ್ಕಾವತಿ ಹೊಳೆ ರಾಮನಗರದ ಮಧ್ಯಭಾಗದಲ್ಲಿ ಹರಿದು ಹೋಗ್ತಕ್ಕಂತ ಈ ಅರ್ಕಾವತಿ ಹೊಳೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗೆ ಮೈದುಂಬಿ ಹರಿತಾ ಇದೆ. ಕಳೆದ 60 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅರ್ಕಾವತಿ ಹೊಳೆ ಈ ಮಟ್ಟದಲ್ಲಿ ಹರಿತಾ ಇದೆ ಅಂತೇಳಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಹೊಳೆಯ ಪಕ್ಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಜನರಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಏನಂದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಹೊಳೆಯಲ್ಲಿ ನೀರು ಕೂಡ ಪ್ರಮಾಣ ಹೆಚ್ಚಾಗಿ ಹರಿತಾ ಇದೆ. ಹಾಗಾಗಿ ಅಕ್ಕಪಕ್ಕ ವಾಸ ಮಾಡ್ತಾ ಇರತಕ್ಕಂತ ಎಲ್ಲ ಸಾರ್ವಜನಿಕರು ಕೂಡಲೇ ತಮ್ಮ ತಮ್ಮ ಮನೆಗಳನ್ನ ಸ್ಥಳಾಂತರ ಮಾಡ್ಕೊಳ್ಬೇಕು ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆ ನಿರಾಶ್ರಿತರಿಗೆ ಅಂದ್ರೆ ಹೊಳೆ ಪಕ್ಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಜನರಿಗೆ ಅಂಬೇಡ್ಕರ್ ಭವನ ಹಾಗೆ ಪಕ್ಕದ ಒಂದು ಕಲ್ಯಾಣ ಮಂಟಪಗಳಲ್ಲಿ ಒಂದು ವಾಸವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಅರ್ಕಾವತಿ ಹೊಳೆ ಹರಿತಾ ಇರುವಂತಹ ಹಿನ್ನೆಲೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುವರಿ ನೀರು ಬಂದಂತ ಸಂದರ್ಭದಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರದು ಅಂತೇಳಿ ಸ್ಥಳೀಯ ನಗರಸಭೆ ಹಾಗೂ ತಾಲೂಕು ಆಡಳಿತ ಈ ಒಂದು ಕ್ರಮವನ್ನ ವಹಿಸಿದೆ. ಒಟ್ಟಾರೆ ರಾಮನಗರ ಜಿಲ್ಲೆಯಲ್ಲಿ ಸುರಿತಾ ಇರತಕ್ಕಂತ ಭಾರಿ ಮಳೆಗೆ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಹರಿತವೆ. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ಅಂದ್ರೆ ಕಳೆದ 60 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅರ್ಕಾವತಿ ಹೊಳೆ ಕೂಡ ತುಂಬಿ ಹರಿತಾ ಇದೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ. ಕೊಳ್ಳೇಗಾಲ ಬಳಿ ಕಾವೇರಿ ನದಿಯಿಂದ ಹೊರಬಂದಿರುವಂಥದ್ದು ಮೊಸಳೆಯನ್ನ ರಕ್ಷಿಸಿ ಪುನಃ ನದಿಗೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಕೊಳ್ಳೇಗಾಲದ ಸತ್ತೆಗಾಲ ಬಳಿ ಹರಿಯುವಂತ ಕಾವೇರಿ ನದಿ. ಆಕ್ಚುಲಿ ಕಾವೇರಿ ನದಿಯಲ್ಲಿ ಹೆಚ್ಚಿನ ಮೊಸಳೆಗಳಿದಾವೆ. ಅತಿ ಹೆಚ್ಚಾಗಿ
ಒಂದು ನದಿಯಲ್ಲಿ ಮೊಸಳೆಗಳು ಜಾಸ್ತಿ ಕಂಡು ಬರುವಂಥದ್ದು ಕಾವೇರಿ ನದಿಯಲ್ಲೇ ಅಂತ ಹೇಳ್ತಾರೆ. ಒಂದು ಮೊಸಳೆ ಹೊರ ಬಂದಿತ್ತು ನದಿಯಿಂದ, ಅದಾದ್ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಿಸಿ ಮತ್ತೆ ನದಿಗೆ ಬಿಟ್ಟಿದ್ದಾರೆ ಮೊಸಳೆಯನ್ನು. ಆ ದೃಶ್ಯಾವಳಿ ಸೆರೆ ಆಗಿದೆ, ನಿಮ್ಗೆ ತೋರಿಸ್ತಾ ಇದೆ. ಚಿತ್ರದುರ್ಗದಲ್ಲಿ ಮಹಾಮಳೆಯಿಂದಾಗಿ 89 ವರ್ಷಗಳ ಬಳಿಕ ವಿವಿ ಸಾಗರ ಕೋಡಿ ಬಿದ್ದಿದೆ. ಆದರೆ ವಿವಿ ಸಾಗರ ಹಿನ್ನೀರು ಪ್ರದೇಶದ ಜನರಿಗೆ ಮಾತ್ರ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ. ಹೊಸದುರ್ಗ ತಾಲೂಕಿನ ನಾಗತಿಹಳ್ಳಿ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳಲ್ಲಿ ನೀರಿನ ಜೋಪು ಸೃಷ್ಟಿಯಾಗಿರುವಂಥದ್ದು. ಮನೆಗಳಿಗೆ ಮಳೆ ನೀರು ಕೂಡ ನುಗ್ಗಿದೆ. ಮನೆಗಳಲ್ಲಿ ನೀರಿನ ಜೋಪು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಜನ ಇಲ್ಲಿ ವಾಸ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಮನೆಯಲ್ಲಿದ್ದಂತ ದವಸ ಧಾನ್ಯಗಳು ಕೂಡ ನೀರು ಪಾಲಾಗಿದೆ. ಈ ಗ್ರಾಮದಲ್ಲಿ ಇರೋರೆಲ್ಲ ಬಹುತೇಕ ಕೂಲಿ ಕಾರ್ಮಿಕರು. ಇವರ ಸಂಕಷ್ಟಕ್ಕೆ ತಾಲೂಕು ಆಡಳಿತ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರಲ್ಲ ಒಂದು 50-60 ಸಾವಿರ ನೋಡ್ರಿ ನೀರು ಬರಲ್ಲ. ಅಯ್ಯಪ್ಪ. ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ಮೆಣಸಗಿ ಅಸೂಟಿ ಗ್ರಾಮಕ್ಕೆ ನೀರು ನುಗ್ಗಿದೆ. ರಸ್ತೆ ಮೇಲೆಲ್ಲ ನೀರು ಉಕ್ಕಿ ಹರಿತಾ ಇದ್ದು ಹೊಲಗಳು ಕೂಡ ಜಲಾವೃತಗೊಂಡಿದ್ದಾವೆ. ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಗದಗ, ಬಾಗಲಕೋಟೆ ಇಲ್ಲೆಲ್ಲ ಕಡೆನೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ವಿಜಯಪುರದಲ್ಲೂ ಕೂಡ ಅಷ್ಟೇ. ಎಲ್ಲ ಕಡೆ ಜೋರಾಗಿ ಮಳೆ ಬಂದಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಬಹುದು. ರಾಜ್ಯದಾದ್ಯಂತನೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಆದರೆ ಹೆಚ್ಚಿನದಾಗಿ ನದಿ ಹರಿಯುತ್ತಲ್ಲ, ಆ ಭಾಗದಲ್ಲಿ ಇನ್ನಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಆ ಜಮೀನುಗಳಿಗೆ, ಮನೆಗಳಿಗೆ ನೀರು ನುಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು